ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ. ಕಾನೂನು ಒಂದು ಕಡೆ, ಸಂಪ್ರದಾಯ ಒಂದು ಕಡೆ. ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ, 10 ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು. ನೀವೇನು ಮಾಡ್ತೀರಾ? ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ, ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಯಾಕಂದರೆ ಅವತ್ತಿನ ವ್ಯವಸಾಯ, ಅವತ್ತಿನ ಪದ್ಧತಿ, ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನು ಮಾಡಿದ್ದಾರೆ. ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ. ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು. ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆಗಳಲ್ಲೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ, ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು. ನಮ್ಮನ್ನೇ ಹಿಡ್ಕೊಂಡು ಗಣೇಶನ ಎತ್ಕೊಂಡೋಗಿ ವ್ಯಾನಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು. ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು. ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಇದಾಕಿ ಜೈಲು ಹಾಕಿದ ಥರ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ರು. ಇವರು ಏನಾಗ್ತೈತೆ ಅದರಿಂದ? ಈ ಸರಿ ಆದ್ರೂ ಈ ಥರದ್ದು ಯಾವುದೇ ರೀತಿ ಇದರಿಂದ ನೋಡಿ, ಗಣೇಶ ಹಬ್ಬ ಮಾಡೋರು ಯಾರೋ BJP ಅಂತಲ್ಲ, ಎಲ್ಲರೂ ಮಾಡ್ತಾರೆ. ರಸ್ತೆಗಳಲ್ಲಿ ಮಾಡ್ತಾರೆ. ಈ ಕೋಲ ಮಾಡೋವಂಥವ್ರು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಉರುಸು ಮಾಡುವಾಗ ನಾನು ನೋಡಿದ್ದೀನಿ. ನಮ್ಮ JC ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. DJ ಹಾಕ್ಕೊಂಡು ಬರ್ತಾರೆ. ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೀರಿ. ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರಾ, ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕೂಡ ರಾತ್ರಿ ಇರ್ತದೆ, ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕುರುಡು, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣೋ ತರ ಮಾಡಿ ಎಲ್ಲೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ. ಮೊನ್ನೆ 40-50 ಡೆಸಿಬೆಲ್ಗಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀಸ್ ಮಾಡಿ ಕೇಸ್ ಮಾಡುವಂತ. ನೀವು ಹೇಳಿದ್ರೆ ಸಮಸ್ಯೆ ಹೇಳಿದ್ರಲ್ಲ, ಈಗ ಜಾಸ್ತಿ ಹೇಳಿದ್ದಾನೆ ಹೇಳ್ಬೇಡಿ. ಹೇಳಿದ್ದಲ್ಲ ಸಭಾಧ್ಯಕ್ಷ, ಈಗ ಹೇಳಿದ್ದಾನೆ ಹೇಳಬೇಡಿ. ಪರಿಹಾರ ಏನಂತ ಕೇಳುವ. ನಾವೊಂದು 2 ವಿಷಯ ಹೇಳ್ತೇವೆ. ಒಂದೇ ಮಿನಿಟ್ ಸರ್, ಒಂದೇ ಮಿನಿಟ್. ಸಭಾಧ್ಯಕ್ಷರೇ, ಈಗ ಅಲ್ಲ ಈಗ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ, ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ, ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೂ ಸಹ. ಯಾಕಂತ ಹೇಳಿದ್ರೆ ಪೊಲೀಸರು ಈ ರೀತಿ ಕಟ್ತಾರೆ. ಈ ಲೆಟರಲ್ಲಿ 11:30 ಒಳಗೆ ನಿಮ್ಮ ಮೆರವಣಿಗೆ, 1 ಮಿನಿಟ್ ಸರ್, 11:30 ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ 3 ಗಂಟೆ ಮಾಡುವಂತ ಸಮಯದಲ್ಲಿ ಆಗುದಿಲ್ಲ ಸರ್, ಅದು ಕಷ್ಟ ಆಗ್ತದೆ. ಈ ಅದೇ ವಿಚಾರ ವಿಷಯ ಹೇಳ್ತಾ ಇದ್ದೇನೆ. 1 ಮಿನಿಟ್. ಅಲ್ಲ ಬೇರೆ ಅದೇ ವಿಚಾರ ಡೈರೆಕ್ಟ್ ಬನ್ನಿ, ಪ್ರಾಬ್ಲಮ್ ಬನ್ನಿ. ಸಮಸ್ಯೆ ಮಾತಾಡ್ಲಿಕ್ಕೆ ನೀವು ಬಿಡದಿದ್ರೆ ಮತ್ತೆ ಚರ್ಚೆ ಸಭಾಧ್ಯಕ್ಷರೇ, ಒಂದು ಮಿನಿಟ್ ಸರ್. CCTV ಎಲ್ಲಾ ಕಡೆ ಕಂಪಲ್ಸರಿಯಾಗಿ ಎಲ್ಲಾ ಕಡೆ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ. ಮತ್ತೊಂದು 10,000 ಕಾರ್ಮಿಕರು ಈ ಲೈಟ್, ಸೌಂಡ್ಸು, DJ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ. ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ. ನೀವು ಸಾಯಂಕಾಲ ಬಂದು ಅದನ್ನ ನಿಲ್ಸೋದು ಈ ಸರ್ 1-2-3 ದಿನ ಆಗ್ತದೆ. ಮಾತೆತ್ತಿದ್ರೆ ಡೆಸಿಬಲ್ ಅಷ್ಟಿದೆ, ಡೆಸಿಬಲ್ ಇಷ್ಟಿದೆ. ಇವ್ರು ಮಿಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡೋದಿಲ್ಲ. ಆನ್ ಟಾಪ್ ಆಫ್ ದ್ಯಾಟ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ. ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ. ನಮಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ. ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಹಬ್ಬವನ್ನ ಮಾತಾಡುವಂತ ಪರಿಸ್ಥಿತಿಯನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.